ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ರಶ್ಮಿ. ವಾಟ್ಸ್ಆಪ್ ಗ್ರೂಪ್ ಬೆಳಗಾವಿ ಬಸ್ ಸೇವೆಗೆ ಕಾರಣವಾಗಿದೆ. ಪುಣೆ ಮತ್ತು ಕೊಲ್ಲಾಪುರ ನಡುವಿನ ವಿಶೇಷ ಬಸ್ ಸೇವೆ ಯಶಸ್ವಿ ಅನುಷ್ಠಾನದ ನಂತರ ಮಹಾರಾಷ್ಟ್ರ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಹಿಂಗೇವಾಡಿ ಬೆಳಗಾವಿ ನಡುವಿನ ವಿಶೇಷ ಬಸ್ ಸೇವೆ ವಿಸ್ತರಿಸುತ್ತಿರೋದನ್ನ ಪರಿಗಣಿಸಬಹುದು. ಎಂಎಸ್ಆರ್ಟಿಸಿ ಪುಣೆಯಲ್ಲಿ ಕೆಲಸ ಮಾಡ್ತಿರೋ ಐಟಿ ವೃತ್ತಿಪರರಿಗಾಗಿ ವಿವಿಧ ಸ್ಥಳಗಳಲ್ಲಿ ವಿಶೇಷ ಸೇವೆಗಳನ್ನ ಪರಿಚಯಿಸಿದೆ. ಈಗ ವಿಭಾಗ ವಾರಕ್ಕೊಮ್ಮೆ ಬೆಳಗಾವಿಗೆ ಹಿಂಗೇವಾಡಿ ಬಸ್ ಚಲಾಯಿಸಲು ಹಾದಿಯಲ್ಲಿದೆ. ಬೆಳಗಾವಿಯಲ್ಲಿ ಸುಮಾರು 250 ಜನರು ವಾಟ್ಸ್ಆಪ್ ಗ್ರೂಪ್ ಅನ್ನ ಕ್ರಿಯೇಟ್ ಮಾಡಿ ವಿಶೇಷ ಬಸ್ ಸೇವೆಗೆ ಎಂಎಸ್ಆರ್ಟಿಸಿಗೆ ಕೋರಿದ್ದಾರೆ. ಆಜ್ರಾ ಬಸ್ ಡಿಪೋ ಮ್ಯಾನೇಜರ್ ಶಿವರಾಜ್ ಜಾಧವ್ ಪುಣೆಯಲ್ಲಿ ಕೆಲಸ ಮಾಡ್ತಿರೋರ್ಗೆ ಹಿಂಗೇವಾಡಿ ಬೆಳಗಾವಿ ನಡುವಿನ ವಿಶೇಷ ಬಸ್ ಸೇವೆ ಆರಂಭಿಸಲು ಮಾಡಿದ ವಿನಂತಿಯನ್ನ ಸ್ವೀಕರಿಸಿದೆ ಎಂದು ತಿಳಿಸಿದ್ದಾರೆ. ಎಂಪ್ಲಾಯೀಸ್ ಶೆಡ್ಯೂಲ್ ಅನ್ನ ನೋಡಿಕೊಂಡು ಶುಕ್ರವಾರ ಬಸ್ ಅನ್ನ ಬಿಡಲಾಗಿದೆ. ಇದು ವಾರದ ಆರಂಭದಲ್ಲಿ ಬಸ್ ಟ್ರಿಪ್ ಅನ್ನ ಶುರು ಮಾಡೋ ನಿರೀಕ್ಷೆಯಲ್ಲಿದೆ. ಸಂಕೇಶ್ವರ, ನಿಪಣಿ ಮತ್ತು ಬೆಳಗಾವಿ ಸುತ್ತಮುತ್ತಲಿನ ಸ್ಥಳಗಳಲ್ಲಿನ ಜನರಿಗೆ ಸಹಾಯವಾಗುತ್ತದೆಂದು ನಿರೀಕ್ಷಿಸಲಾಗಿದೆ. ಬಸ್ಗಳ ಅವೈಲಬಿಲಿಟಿ ನೋಡಿಕೊಂಡು ಸೇವೆ ಒದಗಿಸಲಾಗುತ್ತೆ. ಬೈ ಚಾನ್ಸ್ ವಿಶೇಷ ಸೇವೆಯನ್ನ ಅಳವಡಿಸಿದ್ರೆ ಹಲವಾರು ಟೆಕೀಸ್ ಮತ್ತು ಪುಣೆಯಲ್ಲಿನ ಕೈಗಾರಿಕೆಗಳಲ್ಲಿ ಕೆಲಸ ಮಾಡುವವರು ವೀಕೆಂಡ್ಸ್ ಅಲ್ಲಿ ಆರಾಮಾಗಿ ಮನೆಗೆ ಕೂಡ ಹೋಗಬಹುದು. ಇದರಿಂದ ಪ್ರಯಾಣದ ಸಮಯವನ್ನ ಕಡಿತಗೊಳಿಸಬಹುದು. ಯಾಕಂದ್ರೆ ಕೊಲ್ಲಾಪುರದಲ್ಲಿ ಬಸ್ ಚೇಂಜ್ ಮಾಡೋ ಅಗತ್ಯ ಇರಲ್ಲ. ಒಟ್ನಲ್ಲಿ ಎಂಎಸ್ಆರ್ಟಿಸಿ ಅವರು ಒಂದು ಒಳ್ಳೆ ಯೋಜನೆಗೆ ಕೈ ಹಾಕಿದ್ದಾರೆ. ಇದು ಹೀಗೆ ಮುಂದುವರಿಲಿ ಅಂತ ಆಶಿಸ್ತೇವೆ. ಇದರ ಬಗ್ಗೆ ನಿಮ್ಮ ಒಪಿನಿಯನ್ಸ್ ಅನ್ನ ನಮ್ ಜೊತೆ ಶೇರ್ ಮಾಡ್ಕೊಳ್ಳಿ. ಮತ್ತಷ್ಟು ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ಈ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಹಾಗೆ ಲೈಕ್ ಕೂಡ ಮಾಡಿ.